ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಕ್ರಿಯೇಷನ್ಸ್. ಇವತ್ತು ನಾನು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ನಾನು ಓದಿದಂಥ ಸ್ಕೂಲ್ ಆಗಿರುತ್ತೆ. ಆ ಸ್ಕೂಲ್ ಹತ್ರನೇ ಒಂದು ದೇವಸ್ಥಾನ ಇದೆ, ಶ್ರೀ ಹಿರೇಮಾವರ್ಧಮ್ಮ ದೇವಿ ದೇವಸ್ಥಾನ ಅಂತ. ಆ ದೇವಸ್ಥಾನ ತುಂಬಾ ಫೇಮಸ್ಸು, ತುಂಬ ಜನಕ್ಕೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ದೇವಸ್ಥಾನದ ಹತ್ರ ನಮ್ಮ ಸ್ಕೂಲ್ ಇರೋದು. ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಹೋಗಿದ್ವಿ. ಮಂಗಳವಾರ ನೈಟಿಂದ ಬುಧವಾರ ಮಾರ್ನಿಂಗ್ ತನಕ ಪೂಜೆ ಇತ್ತು. ಸೊ ಇದು ನೈಟ್ ಕ್ಯಾಪ್ಚರ್ ಮಾಡಿರೋಂಥ ವಿಡಿಯೋ. ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ದೇವ್ರ ಮಹಿಮೆನೂ ಅಷ್ಟೇ, ಎಲ್ಲರೂ ಹೇಳ್ತಾ ಇರ್ತಾರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ. ಆದರೆ ನೀವು ಒಂದ್ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ. ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿರುವಂಥ ದೇವರು ಕಲ್ಲಲ್ಲಿ ಒಡೆದು ಮೂಡಿರುವಂಥ ದೇವಸ್ಥಾನ. ಹಾಗಾಗಿ ಈ ದೇವಸ್ಥಾನನ ಯಾವುದೇ ರೀತಿ ಆಲ್ಟ್ರೇಷನ್ ಆಗಲಿ ಏನೂ ಮಾಡಿಸಿಲ್ಲ. ಅದು ಯಾವ ಥರ ಎಲ್ಲಿ ಆ ದೇವರು ಒಡೆದು ಮೂಡಿದೆ ಅಲ್ಲೇ ಪೂಜೆ ಮಾಡ್ತಾರೆ. ಇವಾಗಲೂ ಕೂಡ ಹಂಗೆ ಇದೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವೇ, ಫುಲ್ಲು ಒಬ್ಬರು ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ಬಕ್ಕೊಂಡೇ ಹೋಗಬೇಕು, ಹಾಗೆ ಪೂಜೆ ಮಾಡಬೇಕು, ಹಾಗೆ ಹೊರಗೆ ಬರಬೇಕು. ದೇವ್ರು ಮಾತ್ರ ತುಂಬಾ ಲಕ್ಷಣವಾಗಿದೆ. ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ದೇವರಿಗೆ ಮಡ್ಲಕ್ಕಿ ಕೊಡೋಕ್ಕೆ, ಪೂಜೆ ಮಾಡ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ಇವರೆಲ್ಲ ನನ್ನ ಜೊತೆ ಓದಿದಂಥ ಫ್ರೆಂಡ್ಸು. 6th to 10th ನಾವೆಲ್ಲ ಹಾಸ್ಟೆಲಲ್ಲಿ ಇದ್ದಿದ್ದು. ಇವಾಗೂ ಅದೇ ಬಾಂಡಿಂಗ್ ಇದೆ. ಸೊ ಹಾಗಾಗಿ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿಸೋಣ ಅಂತ ಹೋಗಿದ್ವಿ. ನೋಡ್ತಿದ್ದೀರಲ್ಲ, ಇದೇ ದೇವ್ರ ಮೂರ್ತಿ, ಇಷ್ಟೇ ಇರೋದು. ಅದ್ರ ಮುಖ ಮಾತ್ರ ಕಾಣಿಸುತ್ತೆ, ಇನ್ನೇನು ಕಾಣಿಸಲ್ಲ. ಬಟ್ ದೇವ್ರು ಮಾತ್ರ ತುಂಬ ಲಕ್ಷಣವಾಗಿದೆ. ಇಲ್ಲಿ ತುಂಬ ಜನ ಬಂದ್ಬಿಟ್ಟು ಕೇಳ್ಕೊತಾರೆ, ಏನಾದರೂ ಅವ್ರ ಕೆಲಸ ಆಗಬೇಕು, ಏನಾದರೂ ಇದ್ದರೆ ದೇವ್ರ ಹತ್ರ ಬಂದ್ಬಿಟ್ಟು ಕೇಳ್ಕೊತಾರೆ. ಎಲ್ರಿಗೂ ಆ ದೇವರು ಹೂವಿನ ಮುಖಾಂತರ ಉತ್ತರ ಕೊಡ್ತಾಳೆ. ಅಂದರೆ ನೀವು ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದಾದರೆ ಬಲಗಡೆಯಿಂದ ಹೂ ಕೊಡೋದು, ಇಲ್ಲಾಂದರೆ ಎಡಗಡೆಯಿಂದ, ಈ ಥರ ಎಲ್ಲ ತುಂಬ ನಡೆಯುತ್ತೆ ಇಲ್ಲಿ. ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ. ಇಲ್ಲೇ ಪಕ್ಕದಲ್ಲಿ ಪರಶುರಾಮ ಅಂತ ಹೇಳ್ಬಿಟ್ಟು ಒಂದು ದೇವರಿದೆ. ಹಾಗೆ ಅಲ್ಲೊಂದು ಕಲ್ಲಿದೆಯಲ್ಲ, ಆ ಕಲ್ಲು ಆನೆ ಶೇಪಿಗೆ ಬೆಳೀತಾ ಇದೆ ಅಂತಲೇ ಹೇಳ್ತಾರೆ. ಹಾಗಾಗಿ ಅದ್ರ ಮೇಲೆ ಪೇಂಟಿಂಗು ಆನೆ ಥರನೇ ಮಾಡಿಸಿದ್ದಾರೆ. ಹೀಗೆ ಈ ದೇವಸ್ಥಾನದಲ್ಲಿ ತುಂಬ ಏನೇನೋ ಮಹಿಮೆಗಳಿದ್ದಾವೆ. ಆಲ್ಮೋಸ್ಟ್ ನಾವು ಆ ಸ್ಕೂಲಲ್ಲಿ ಓದಿರೋದ್ರಿಂದ ನಮಗೆ ಆ ದೇವ್ರಂದರೆ ಅದೇನೋ ಗೊತ್ತಿಲ್ಲ, ಅಷ್ಟು ಪ್ರೀತಿ. ಸೊ ಹಾಗಾಗಿ ಎಲ್ಲರೂ ಆ ದೇವ್ರನ್ನ ತುಂಬ ನಂಬ್ತೀವಿ ಕೂಡ. ಇವಾಗ ಎಲ್ಲರೂ ಸೇರ್ಕೊಂಡು ದೇವರಿಗೆ ಪೂಜೆ ಮಾಡಿಸ್ಕೊಂಡು, ಹಾಗೆ ಅಲ್ಲಿ ಸುತ್ತಮುತ್ತ ಇನ್ನೂ ಸ್ವಲ್ಪ ದೇವಸ್ಥಾನಗಳಿದ್ವಿ. ಆ ಎಲ್ಲ ದೇವಸ್ಥಾನಕ್ಕೂ ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ಲಿಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಓಯ್ ಅಲ್ಲೋ, ವಿಡಿಯೋ ಮಾಡಿದಾರಲ್ಲ, ಹೆಸರು ಹಾಕ್ಲಿಲ್ಲ ಅಂದರೆ ನೋಡು ಹೇಳ್ತೀನಿ. ಹೋಗ ಯೂಟ್ಯೂಬಲ್ಲಿ ಬರ್ತೀವಿ, ಹೋಗ ಡಿಕೆಟ್. ಇಲ್ಲಿಗೆ ಬಂದವರೆಲ್ಲ ಈ ಥರ ಗಂಧ ತೆಗೆದ್ಬಿಟ್ಟು ಮನೆಗೆ ತಗೊಂಡು ಹೋಗ್ತಾರೆ. ಈ ಗಂಧನ ಡೈಲಿ ಹಚ್ಕೊತಾರೆ. ಹಾಗೆ ಮುಖದಲ್ಲಿ ಅಲರ್ಜಿ, ಗುಳ್ಳೆ, ಆ ಥರ ಸ್ಕಿನ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಈ ಗಂಧ ಹಚ್ಚಿದ್ರೆ ಬೇಗನೆ ಹೋಗುತ್ತೆ ಅನ್ನೋದು ಅವ್ರ ನಂಬಿಕೆ. ಹಾಗಾಗಿ ಇಲ್ಲಿಗೆ ಬಂದವರೆಲ್ಲ ಗಂಧ ತೆಗೆದ್ಬಿಟ್ಟು ಮನೆಗೆ ತಗೊಂಡು ಹೋಗ್ತಾರೆ. ಹಾಗೆ ಇನ್ನೊಂದು ಏನಂದರೆ, ಕೆಲವೊಂದು ಆಚರಣೆಗಳು, ಪದ್ಧತಿಗಳು ತುಂಬಾ ಇರುತ್ತೆ, ತುಂಬ ದಿವಸದಿಂದ ನಡೆಸ್ಕೊಂಬಂದಿರ್ತಾರೆ. ನಾವು ಒಂದೇ ಸಲ ಇದನ್ನು ಮಾಡಬೇಡಿ, ಮಾಡಬಾರ್ದು ಅಂತೆಲ್ಲ ಹೇಳೋದಕ್ಕಾಗೋದಿಲ್ಲ. ಹಾಗೆ ನಾವಿಲ್ಲಿ ಪೂಜೆ ಮಾಡಿಸ್ತಾ ಇರೋದು ಹರಕೆ ಇತ್ತು. ಹರಕೆಗೋಸ್ಕರ ಈ ಥರ ಕುರಿನ ಬಲಿ ಕೊಡಬೇಕು ಅನ್ನೋದೇ ಇಲ್ಲಿ ಪದ್ಧತಿ. ಬಟ್ ಅದನ್ನೆಲ್ಲ ನಾವೇನು ಮಾಡೋದಕ್ಕೆ ಆಗೋದಿಲ್ಲ.
ಅವರು ನಡ್ಸ್ಕೊಂಬಂದಿರೋ ಪದ್ಧತಿ ಆ ದೇವ್ರ ಹೆಸ್ರಲ್ಲಿ ಅವ್ರು ಪೂಜೆ ಮಾಡಿಸಿರ್ತಾರೆ, ಹಿಂಗೆ ಮಾಡಬೇಕು ಅಂತೆಲ್ಲ ಇರುತ್ತೆ. ಹಾಗಾಗಿ ನಾವು ಅವ್ರ ನಂಬಿಕೆಗೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಥರ ದೇವರಿಗೆ ಹರಕೆ ತೀರ್ಸೋದಕ್ಕೋಸ್ಕರ ಒಂದು ಕುರಿನ ಬಲಿ ಕೊಟ್ವಿ. ನಾವು ನಾನ್ ವೆಜ್ ಎಲ್ಲ ತಿನ್ನೋಲ್ಲ, ಬಟ್ ತಿನ್ನೋರಿಗೆ ಬೇಡ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಇದು ಒಂದು ಕ್ಷಮೆ ಇರಲಿ, ಆ ದೇವ್ರ ಹತ್ರನೂ ನಾನು ಬೇಡ್ಕೊತೀನಿ ಎಲ್ರಿಗೂ ಒಳ್ಳೇದು ಮಾಡು ಅಂತ. ಜೋರೈತೆ ಬಾರ ಹೋಗಡ. ಇವಾಗ ಟೈಮ್ ಬಂದು ನೈಟ್ 12 ಆಗಿತ್ತು. 12 ಅಷ್ಟೊತ್ತಿಗೆ ಮತ್ತೆ ಪೂಜೆ ಎಲ್ಲ ಮಾಡಿಸಿದ್ರು. ನಮ್ಮ ಹತ್ರ ಹಾಲು ತುಪ್ಪ ಎಲ್ಲ ಹಾಕ್ಸ್ಬಿಟ್ಟು ದೇವ್ರಿಗೆ ಕಳಸ ಎಲ್ಲ ಬೆಳಗಿಸಿ ಎಲ್ಲ ಪೂಜೆನೂ ಮಾಡಿಸಿದ್ರು. ಪೂಜೆ ಎಲ್ಲ ಮಾಡಿದ ಆದಮೇಲೆ ಬೆಳಗಿನ ಜಾವ 4 ಗಂಟೆಗೆ ಮತ್ತೆ ದೇವರಿಗೆ ನೈವೇದ್ಯ ಎಲ್ಲ ಮಾಡಿದ್ವಿ. ನೈವೇದ್ಯ ಮಾಡಿದ ಆದಮೇಲೆ ಅಲ್ಲಿ ಬಂದಿರೋವಂಥವ್ರಿಗೆಲ್ಲ ಊಟ ಎಲ್ಲ ಬಡಿಸಿ ಎಲ್ಲ ಆಗೋಷ್ಟೊತ್ತಿಗೆ ಆಲ್ರೆಡಿ 5:30 ಆಗಿತ್ತು. ಇವಾಗ ಎಲ್ಲರೂ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆಗೆ ಬಂದಿದ್ದರು. ಒಂದು 3 ಫ್ಯಾಮಿಲಿಯವ್ರು ಬಂದಿದ್ದರು. ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಮ್ಮದು ಒಂದು ಫ್ಯಾಮಿಲಿ ಥರನೇ ಆಗಿತ್ತು. ಎಲ್ಲರೂ ನೈಟು ಅಡುಗೆ ಮಾಡ್ತಾಯಿದ್ದಾರೆ. ಬೆಳಗಿನ ಜಾವ 4 ಗಂಟೆಗೆ ನೈವೇದ್ಯ ಮಾಡಬೇಕಲ್ಲ, ಸೊ ಹಾಗಾಗಿ ಆಲ್ರೆಡಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಈ ಥರ ಗುರು ಕಳಸ ಅಂತ ಹೇಳ್ಬಿಟ್ಟು ಉಡ್ತಾರೆ. ಈ ಕಳಸ ಹೂಡಿ ಮತ್ತು ದೇವರಿಗೆ ಇನ್ನೊಂದು ಸಲ ಪೂಜೆ ಮಾಡಿ ನೈವೇದ್ಯ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಬೆಳಗ್ಗೆ ನನ್ನ ಫ್ರೆಂಡ್ ಮನೇಲಿ ಸ್ಟೇ ಆಗಿದ್ವಿ. ಅವ್ರ ಮನೆ ಮುಂದೆನೇ ತೋಟ ಇತ್ತು. ಹಾಗೆ ನಾವು ಫ್ರೆಂಡ್ಸ್ ಎಲ್ಲ ತೋಟಕ್ಕೆ ಹೋಗಿ ಹಂಗೆ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಸ್ಕೂಲ್ ಅಂತ ಹೆಸರು ಬರ್ಸಿಲ್ಲ.
ನೋಡ್ತಿದ್ದೀರಲ್ಲ, ಇದೇ ನಾನು ಓದಿದಂಥ ಸ್ಕೂಲು. 6th ಇಂದ 10th ವರೆಗೂ ನಾನು ಇದೇ ಸ್ಕೂಲಲ್ಲಿ ಇದ್ದಿದ್ದು. ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾಯಿತ್ತು, ಸೊ ಹಾಗಾಗಿ ಸ್ಕೂಲ್ ಒಳಗಡೆ ಹೋಗೋಕ್ಕಾಗಲಿಲ್ಲ, ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಲ್ಲೇ ಎಂಟ್ರೆನ್ಸಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹಂಗೆ ನಾವಿದ್ದಂಥ ಹಾಸ್ಟೆಲ್ಲು ಮತ್ತು ಡೈನಿಂಗ್ ಹಾಲು ಅದನ್ನೆಲ್ಲ ನೋಡ್ಕೊಂಬಂದ್ವಿ. ಡೈನಿಂಗ್ ಹಾಲಲ್ಲಿ ನಾವು ಇರ್ಬೇಕಾದ್ರೆ ಇದ್ದಿದ್ದಂಥ ಆಂಟಿ ಮತ್ತು ಅಂಕಲು ಅಡುಗೆ ಮಾಡ್ತಾಯಿದ್ರು, ಅವರು ಕೂಡ ಇದ್ದರು. ಅವ್ರನ್ನೂ ಮಾತಾಡ್ಸ್ಕೊಂಡ್ವಿ. ಅವ್ರು ನಮಗೆ ಟಿಫನ್ ಇಡ್ಲಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ತಿನ್ನಿರಿ ಅಂತೇಳ್ಬಿಟ್ಟು ಹಾಕ್ಕೊಟ್ರು. ಸೇಮ್ ಟೇಸ್ಟ್ ಇತ್ತು, ಎಲ್ಲರೂ ತಿಂದ್ವಿ. ಅದನ್ನೆಲ್ಲ ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು. ಅಲ್ಲಿಂದ ಮತ್ತೆ ರಿಟರ್ನು ದೇವಸ್ಥಾನದ ಹತ್ರ ಬಂದ್ವಿ. ಅವತ್ತಿನ ದಿನವೇ ನನ್ನ ಫ್ರೆಂಡ್ ಒಬ್ಬನ ಬರ್ಡೇ ಇತ್ತು, ಸೊ ಹಾಗಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ದೇವಸ್ಥಾನದ ಹತ್ರ ಕೇಕ್ ತೊಗೊಂಬಂದು ಕಟ್ ಮಾಡಿಸ್ತಾ ಇದ್ದೀವಿ. ಚೂರು ನಿಮ್ಮ ಅಮ್ಮನಂಗೆ ಓದಿ ಇಲ್ಲೇ ಸೇರ್ಬೇಕು ನೀನು. ಬೇಡ, ಇಲ್ಲಿ ಬೇಡ ಎಂತ ಇವಾಗ ನೋಡ್ತಿದ್ದೀರಲ್ಲ, ಇದು ದೇವಸ್ಥಾನದ ಎಂಟ್ರೆನ್ಸ್ ಯಾವ ಥರ ಇದೆ ಅಂತ. ನೈಟು ಕತ್ಲಾಗಿತ್ತಲ್ಲ, ಸೊ ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದಿಲ್ಲ ನಾನು. ಸೊ ಮಾರ್ನಿಂಗ್ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡ್ತಿದ್ದೀರಲ್ಲ, ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸುತ್ತ ಗ್ರೀನರಿ, ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲಿರೋದ್ರಿಂದ ಏನೋ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಎದುರುಗಡೆ ಒಂದು ಗುಡ್ಡ ಇದೆ, ಆ ಗುಡ್ಡದ ಮೇಲೆ ದೇವ್ರ ಪಾದ ಇದೆ ಅಂತಲೇ ಹೇಳ್ತಾರೆ. ನಾವು ಅಲ್ಲಿಗೆ ಒಂದು ಸಲ ಹೋಗಿದ್ವಿ, ತುಂಬಾ ಚೆನ್ನಾಗಿದೆ. ಆದರೆ ನೀವು ಒಂದು ಸಲ ಬನ್ನಿ, ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ. ಹಾಗೆ ಅಲ್ಲಿ ಮೇಲ್ಗಡೆ ಟ್ರಕ್ಕಿಂಗ್ ಕೂಡ ಮಾಡ್ಬೋದು. ತುಂಬ ಜನ ಬರ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ. ಅದರಲ್ಲೂ ಮಂಗಳವಾರ ಮತ್ತು ಶುಕ್ರವಾರ ತುಂಬಾ ಜನ ಬರ್ತಾರೆ. ಮಾರ್ನಿಂಗ್ 12:30 ತನಕ ಓಪನ್ ಇರುತ್ತೆ. ಹಾಗೆ ಸಂಜೆ ಮತ್ತು 6ರಿಂದ 8 ಗಂಟೆ ತನಕ ಓಪನ್ ಇರುತ್ತೆ. ಮಂಗಳವಾರ ಶುಕ್ರವಾರ ಮಾತ್ರ. ಬೇರೆ ದಿನದಲ್ಲೆಲ್ಲ ಬೆಳಗ್ಗೆ ಪೂಜೆ ಮಾಡ್ತಾರಷ್ಟೇ, ಅದಾದಮೇಲೆ ಕ್ಲೋಸ್ ಆಗಿರುತ್ತೆ ದೇವಸ್ಥಾನ. ಇವಾಗ ಟೈಮ್ ಬಂದು ಮಧ್ಯಾಹ್ನ 1:30 ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಊಟ ಎಲ್ಲ ಮಾಡಿದ ಆದಮೇಲೆ ಅಲ್ಲೇ ಕೆಳಗಡೆ ಒಂದು ಚಾನಲ್ ಇದೆ. ಆ ದೇವಸ್ಥಾನದ ಹತ್ರ ಮೆಟ್ಲಿದೆಯಲ್ಲ, ಅದು ಇಳ್ಕೊಂಡು ಹೋದರೆ ಕೆಳಗಡೆನೇ ಚಾನಲ್ ಸಿಗುತ್ತೆ. ಆ ಚಾನಲಲ್ಲಿ ಹೋಗ್ಬಿಟ್ಟು ಪಾತ್ರೆ ಎಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ಟು ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವೆಲ್ಲ ಮನೆ ಕಡೆ ಹೊರಟ್ವಿ. ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ವರ್ಷ ಆದಮೇಲೆಲ್ಲ ಫ್ರೆಂಡ್ಸು ಸಿಕ್ಕಿದ್ವಿ. ಏನೋ ಒಂಥರ ಖುಷಿ ಆಯಿತು. ಎಲ್ಲ ವೀಡಿಯೋನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಎಷ್ಟಾಗುತ್ತಷ್ಟು ಕ್ಯಾಪ್ಚರ್ ಮಾಡಿದೆ.
ಅಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಎಲ್ಲರೂ ಅಲ್ಲಿಂದ ಹೊರಡಬೇಕು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನನ್ನ ಫ್ರೆಂಡ್ಸ್ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಫ್ರೆಂಡ್ಸ್ ಎಲ್ಲ ಅವಾಗವಾಗ ಸಿಗ್ತಾಯಿರಿ ಅಂತಲೇ ಹೇಳ್ತೀನಿ. ಏನೋ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಎಲ್ಲರೂ ಈ ಥರ ಮೀಟ್ ಆಗ್ತಾಯಿದ್ರೆ. ಇವಾಗೆಲ್ಲ ಮುಗೀತು, ಆಲ್ರೆಡಿ ಟೈಮ್ ಬಂದು 4 o'clock ಆಗಿತ್ತು. ಸೊ ಎಲ್ಲರೂ ಹೋಗೋಣ ಅಂತೇಳ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀವಿ. ಇವನು ನನ್ನ ಫ್ರೆಂಡ್ ಸುಕೇಶ್ ಅಂತ, ಇವನೇ ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದ್ದು. ಫಸ್ಟೇ ಹೇಳ್ಬಿಟ್ಟಿದ್ದಾನೆ ನನ್ನ ನೇಮ್ ಹೇಳಬೇಕು, ನನ್ನ ಹೆಸ್ರು ಹೇಳಬೇಕು ಅಂತ. ಸೊ ಹೇಳ್ತಾ ಇದ್ದೀನಿ, ಅವನ ಹೆಸರು ಸುಕೇಶ್ ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಇವನು. ಫೈನಲಿ ಎಲ್ಲರೂ ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಇದೇ ಥರ ಮತ್ತೆ ಸಿಗ್ತಿರೋಣ ಅಂತ ಹೇಳ್ತೀನಿ. ಹಾಗೆ ಎಲ್ರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ SS ಕ್ರಿಯೇಷನ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.